ಒಂದಷ್ಟು ಜನರನ್ನ ನಗಿಸ್ತಾ ಇದ್ದಾರೆ ಅಂದ್ರೆ ಅವ್ರ ಹಿಂದೆ ಒಂದು ಕರಾಳವಾದ ಸತ್ಯ ಇರುತ್ತಂತೆ. ಸೆಟ್ರು ತಗೋಣ ಕಾಸಿಲ್ಲ ನಮ್ಮಮ್ಮ ಹತ್ರ. ಏನು ಮಾಡ್ತಾರೆ ಹೇಳಿ? ನಾನು ನಮ್ಮಮ್ಮ ಅದೇ ಜಾತ್ರೆಯಲ್ಲಿ ಭಿಕ್ಷೆ ಬೇಡಿದ್ದೀವಿ. ಕಷ್ಟ ಕೊಟ್ಟು 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 ಬೇಜಾರು ತುಂಬ ಆಗುತ್ತೆ ನಮ್ಮಮ್ಮನ ನೆನೆಸ್ಕೊಂಡು. ನಿಂದೆ ಬ್ರ್ಯಾಂಡು. ಎಂಜಾಯ್ ಎಂಜಾಯ್. ಅಲ್ಲಿಂದ ಏನ್ ಅರ್ಜೆಂಟು? I like it. ಇವೇನ್ ಹೆಂಗೆ ಅಂದ್ರೆ ಒಂದಷ್ಟು ಜನರನ್ನ ನಗಿಸ್ತಾ ಇದ್ದಾರೆ ಅಂದ್ರೆ ಅವ್ರ ಹಿಂದೆ ಒಂದು ಕರಾಳವಾದ ಸತ್ಯ ಇರುತ್ತಂತೆ. ಸೊ ಏನಾದ್ರೂ ಶೇರ್ ಮಾಡ್ಕೊಳಂಗಿದ್ರೆ ನಿಮ್ ಒಂದು ಕಷ್ಟದಿಂದ ಬಂದದ್ದು ಯಾರಾದ್ರೂ ಶೇರ್ ಮಾಡೋದು? ಮ್ಯಾಮ್ ತುಂಬ ಕಷ್ಟ ಅಂದರೆ ಮ್ಯಾಮ್ ಹೇಳ್ತೀನಿ. ಇದು ಒಂದು ಟೈಮಲ್ಲಿ ಚಿಕ್ಕ ಹುಡುಗ ಏನು ಒಂದು 6 ವರ್ಷ 8 ವರ್ಷ ಇರುತ್ತೆ ಅನ್ಕೊಳ್ಳಿ. ಊರಲ್ಲಿದ್ರಿ. ಎಲ್ಲಿ ಯಡೂರು ಬಂದು ನಮ್ಮ ಮಮ್ಮಿ ಅದೇ ನಮ್ಮ ಊರ ಕಡೆ ರೋಡೆ ಯಡೂರಲ್ಲಿ ನಮ್ಮ ಮಮ್ಮಿ ಬಂದು ಇದು ಪಾತ್ರೆ ಸಾಮಾನು ಅದು ಮಾರ್ತಾ ಇದ್ರು, ಗೊಂಬೆ ಅದೆಲ್ಲ. ಕಾಸಿರಲ್ಲ ಮ್ಯಾಮ್ ನಮ್ಮ ಹತ್ರ. ಒಂದ್ 3,000 4,000 ಐಟಮ್ ತಗೊಂಡ್ ಹಾಕಿದ್ರೆ ಆ ಐಟಮ್ ಖಾಲಿ ಆಗೋವರೆಗೂ ನಮ್ಮ ತಾಯಿ ಹತ್ರ ಕಾಸಿರಲ್ಲ. ನಮ್ಮ ಮಮ್ಮಿ ಐಟಮ್ ತಗೊಂಡೆ ಹಾಕೊಂಡವ್ರೆ. ಮಳೆ ಬರ್ತೈತೆ, ವ್ಯಾಪಾರ ಹಾಳಾಗೋಯ್ತು, ಚಳಿ ಬೇರೆ, ನಾನ್ ಚಿಕ್ಕ ಹುಡುಗ. ಸೆಟ್ರು ತಗೋಣ ಕಾಸಿಲ್ಲ ನಮ್ಮಮ್ಮ ಹತ್ರ. ಏನ್ ಮಾಡ್ತಾರೆ ಹೇಳಿ? ನಾನು ನಮ್ಮಮ್ಮ ಅದೇ ಜಾತ್ರೆಯಲ್ಲಿ ಭಿಕ್ಷೆ ಬೇಡಿದ್ದೀರಿ ಮ್ಯಾಮ್. 250 ರೂಪಾಯಿ ಸೆಟ್ರಿಗೆ. ಅಲ್ಲಿ ನೋಡಿದ್ರೆ 350 ರೂಪಾಯಿ ಸೆಟ್ರು. 250 ರೂಪಾಯಿ ಸೆಟ್ರಿಗೆ ನಮ್ಮಮ್ಮ ಭಿಕ್ಷೆ ಬೇಡ್ಬಿಟ್ಟು ಆ ಟೈಮಲ್ಲಿ ಆ ಸೆಟ್ರನ್ನ ತಗೊಂಬಂದು ಹಾಕುವಾಗ, ಇವಾಗ ನಮ್ಮಮ್ಮ ಅದು ಹೇಳ್ದಾಗ ನನ್ಗೆ ಎಷ್ಟು ಜುಮ್ ಅನ್ಸುತ್ತೆ ಗೊತ್ತಾ ಮೈಯೆಲ್ಲ. ಆ 250 ರೂಪಾಯಿ ಆ ಟೈಮಲ್ಲಿ ನಮ್ಮ ಅಪ್ಪನೂ ಕೊಟ್ಟಿಲ್ಲ ಅಲ್ಲ. 4 ಜನ ಗಂಡ್ಮಕ್ಳಾದ್ರಿ. ನಮ್ಮಪ್ಪ ಬೆಂಗಳೂರಲ್ಲಿ ಇರ್ತಿದ್ರು, ನಮ್ಮಮ್ಮ ಊರಲ್ಲಿ ಇರ್ತಿದ್ರು. ಈ ಥರ ಆದಾಗ 250 ರೂಪಾಯಿಗೂ ಹೆವಿ ಕಷ್ಟ ಮ್ಯಾಮ್. ಊಟ ತಿನ್ನಲ್ಲ ಮ್ಯಾಮ್ ನಮ್ಮಮ್ಮ. ಇವಾಗೂ ನೋಡ್ರಿ, ನಾನು ವಾಳೆ ಹಾಕ್ಕೊಂಡಿದ್ದೀನಿ, ಗೋಲ್ಡ್ ವಾಳೆ. ನನ್ನ ಬರ್ಡೇಗೆ ಇಸ್ಕೊಟ್ರು, ನಮ್ಮಮ್ಮ ಕತ್ತಲ್ಲಿ ತಾಲಿಲ್ಲ. ಅಷ್ಟೊಂದು ತುಂಬ ಕಷ್ಟ ಮ್ಯಾಮ್. ಅದು ಹೇಳ್ಕೊಂಡ್ರೆ ಏನಾಗೋಗುತ್ತಂದ್ರೆ ಜನಕ್ಕೆ, ನಾನು ಹೇಳ್ಕೊಳಲ್ಲ ಹೇಳು, ನಾನು ಖುಷಿಯಾಗಿರೋದನ್ನೇ ನೋಡ್ತಾರೆ ಜನ. ಆ 250 ರೂಪಾಯಿಗೆ ಇಸ್ಕೊಟ್ಟಿಲ್ದಿರೋ ಟೈಮಲ್ಲಿ ನಮ್ಮಮ್ಮ ತಿನ್ನೋದೇ ಇಲ್ಲ. ಇವಾಗೂ ತಿನ್ನಲ್ಲ ನಮ್ಮಮ್ಮ ಕರೆಕ್ಟಾಗಿ. ನಮಗೆ ಕೊಡ್ತಾರೆ ಕಾಸು, ನೀವು ಇವಾಗ ಚೆನ್ನಾಗಿರೋ ಅಂತ. ಆ ಥರ ಮ್ಯಾಮ್ ತುಂಬ ಕಷ್ಟಪಟ್ಟು ಸಾಕೋರೆ. ಇನ್ನೊಂದು 4 ವರ್ಷ ಬೇರೆ ಹಾಸ್ಪಿಟ್ಲಲ್ಲಿದ್ದೆ, ಹಾರ್ಟ್ ಪ್ರಾಬ್ಲಮ್ ಅಂತ. ಅವಾಗೂ ಅಷ್ಟೇ ಮ್ಯಾಮ್, 8 ಲಕ್ಷ ಹತ್ತತ್ರ ಖರ್ಚು ಮಾಡಿ ನನ್ನ ಉಳಿಸೋರೆ. ಸೊ ನಾನು ತುಂಬ ಕಷ್ಟ ಮ್ಯಾಮ್ ನಮ್ಮ ಮನೆಗೆ. ನಾನು ಹುಟ್ಟಿರೋದೇ ಕಷ್ಟನ. ನಾನು ಹುಟ್ಟುವಾಗ ನಮ್ಮಮ್ಮ ಖುಷಿಯಾಗಿದ್ರು, ಯಾಕಂದರೆ ಫಸ್ಟ್ ಮಗ ಅಲ್ಲ, ಒಂಥರ ಖುಷಿ ಇರುತ್ತೆ, ಈ ಮಗು ಬೇಕು ಅಂತ. ಫಸ್ಟ್ ಮಗ ಹುಡ್ದಾಗಿಂದ ಇಲ್ಲಿವರೆಗೂ ಕಷ್ಟನೇ. ನಾನು ಅನ್ಕೊತೀನಿ ಇವಾಗೂ ನನ್ನ ಬರ್ಡೇ ದಿವಸನೂ ನಾನು ಬರ್ಡೇ ಮಾಡ್ಕೊಳಲ್ಲ, ಇಂಟ್ರೆಸ್ಟ್ ಇಲ್ಲ. ನಾನು ಹುಟ್ಟಿದ್ದೇ ಕಷ್ಟ ಆಗೋಯ್ತಾ ನಮ್ಮ ಅಪ್ಪ ಅಮ್ಮನಿಗೆ. ಹಂಗಂದಿದ್ದೆ ಚಿಕ್ಕ ಮಗುವಲ್ಲೇ ಹೊಟ್ಟೆಲ್ಲೇ ಸತ್ತೋಗ್ಬಿಡ್ಬೋದಾಗಿತ್ತಲ್ಲ ನಾನು ಅಂತ. ಏನು ಮಾಡ್ತೀರಾ ಮ್ಯಾಮ್, ದೇವರು ಎಲ್ಲರಿಗೂ ಒಂದು ಒಳ್ಳೆ ಟೈಮ್ ಕೊಡ್ತಾರ. ಒಳ್ಳೆ ಟೈಮ್ ಕಾಯ್ತಾ ಇದ್ದೀನಿ. ಇವತ್ತಲ್ಲ ನಾಳೆ ನಾನು ಒಳ್ಳೇದಾಗೆ ಆಗ್ತೀನಿ. ನನ್ನ ತಂದೆ ತಾಯಿ ಸಾಲ ತೀರಿಸ್ತೀನಿ, ಒಂದು ಒಳ್ಳೆ ಮಟ್ಟಕ್ಕೆ ಕುತ್ಕೊಂತೀನಿ ಮ್ಯಾಮ್. ಇದೆ ಮ್ಯಾಮ್, ಏನೊಂದು 20-30 ಲಕ್ಷ ಇದೆ. ಇದಲ್ದೆ 4 ಜನ ಗಂಡ್ಮಕ್ಳು ಮ್ಯಾಮ್. ಸಾಕೋದಂದ್ರೆ ಸುಮ್ಮನೆ ಬೆಂಗಳೂರಲ್ಲಿ ಮ್ಯಾಮ್. ಉಣ್ಣೋದಕ್ಕೆಲ್ಲ ನಮ್ಮ ಅಪ್ಪ ಅಮ್ಮ ಸಾಲ ಮಾಡಿನೇ ಮ್ಯಾಮ್ ಮಾಡೋದು. ನಾವ್ ಹಾಕ್ಬೇಕು ಬಟ್ಟೆ, ನನ್ನ ಮಕ್ಕಳವ್ರೆ, ಯಾರ ಮುಂದೆ ಕಮ್ಮಿ ಇರಬಾರ್ದು. ಸಾಲ ಮಾಡ್ಯಾನ ನನ್ನ ಮಕ್ಕಳನ್ನ ಸಾಕ್ತೀನಿ ಅಂತ ನಮ್ಮಮ್ಮ ಆಟ ಮ್ಯಾಮ್. ನಮ್ಮಮ್ಮ ಒಂಥರ ರಾಣಿ ತರ ಮ್ಯಾಮ್. ನಮ್ಗೆ ಆ ಅಮ್ಮ ತಾಲಿ ಹಾಕೊಂಡಿರಲ್ಲ, ಕತ್ತಲ್ಲಿ ತಾಲಿ ಹಾಕೊಂಡಿರಲ್ಲ. ನಮ್ಗೆ ಬಾಳೆ ಇಸ್ಕೊಡ್ತಾರೆ, ಗಾಡಿ ಇಸ್ಕೊಡ್ತಾರೆ, ಹೊಸ ಗಾಡಿ ಇಸ್ಕೊಡ್ತಾರೆ, ಮನೆ ಕಟ್ಟವ್ರೆ. ಆ ಮನೆ ಸಾಲ ಮಾಡಿ ಕಟ್ಟವ್ರೆ ನನ್ನ ಮಕ್ಳು. ನಮ್ಮ ಮಮ್ಮಿ ಜೋಪ್ಡಿ ಮನೇಲಿದ್ರು ನಮ್ಮ ಅಪ್ಪ ಅಮ್ಮ ಮದುವೆ ಆದಾಗ. ಅದೇ ಒಂಥರ ಮನೆಯಲ್ಲಿ ನನ್ನ ಮಕ್ಕಳು 4 ಜನ ಗಂಡ್ಮಕ್ಳು ಅವರಲ್ಲ, ಇವ್ರನ್ನ ಒಳ್ಳೆ ಮನೆಯಲ್ಲಿ ಇರಲಿ ಅಂತ ಮನೆ ಕಟ್ಟಿದ್ರು ಸಾಲ ಮಾಡಿ. ತುಂಬ ಖುಷಿಯಾಗುತ್ತೆ ನಮ್ಮ ಅಪ್ಪ ಅಮ್ಮ. ಅವ್ರೂ ನನಗೆ ನನ್ನ ತಾಯಿನ ಮಾತ್ರ ಹೆವಿ ಇಷ್ಟ ಮ್ಯಾಮ್. ನಮ್ಮ ಅಪ್ಪನ ಜೊತೆ ಇರೋದಕ್ಕಿಂತ ನನ್ನ ತಾಯಿ ಜೊತೆ ನಾನು ತುಂಬ ಇದ್ದೆ. ಯಾಕಂದರೆ ನಮ್ಮ ಅಮ್ಮನ ಕಷ್ಟ ನಾನು ಅರ್ಥ ಮಾಡ್ಕೊಂಡೆ ಅಲ್ಲ ಇಲ್ಲಿವರೆಗೂ. ಇವಾಗೂ ನಮ್ಮ ಅಮ್ಮ ಅಂದರೆ ಹೆವಿ ಇಷ್ಟ. ಅವ್ರು ನನ್ನ ಅರ್ಥನೇ ಮಾಡ್ಕೊಳಲ್ಲ. ನಾನು ಅವ್ರಿಗೆ ಒಳ್ಳೆ ಮಗನೇ ಆಗಿಲ್ಲ. ಕಷ್ಟ ಕೊಟ್ಟು ಬೇಜಾರು ತುಂಬ ಆಗುತ್ತೆ ನಮ್ಮ ಅಮ್ಮನ ನೆನೆಸ್ಕೊಂಡ್ರೆ. ಹೇಳ್ತೀನಿ ಇವತ್ತಲ್ಲ ನಾಳೆ ನಾನು ತೀರಿಸ್ತೀನಿ ಅಂತ. ಹಿಂಗೆ ಮ್ಯಾಮ್, ನಾನು ಮಾತಾಡಿದೆ ಹತ್ಬಿಡ್ತೀನಿ ಜಾಸ್ತಿ.
ಅದಕ್ಕೆ ನಾನು ಮಾತಾಡಕ್ ಹೋಗಲ್ಲ ಎಲ್ಲೂ. ನಾನು ಬರೋದೇ ಇಲ್ಲ. ಎಷ್ಟೋ ಜನ ಕರೀತಾರೆ, ನನ್ನ ಸ್ಟೋರಿ ಕೇಳ್ಬಿಟ್ರೆ ಅದ್ ಬಿಡ್ತೀನಿ. ಅದಕ್ಕೆ ತಾಯಿ ಅನ್ನೋದು. ಅವರು ತಾಯಿ ಅಲ್ಲ ಮ್ಯಾಮ್, ಅವರು ಹುಟ್ಬಾರ್ದು ಮ್ಯಾಮ್ ನಮ್ಮಂತವ್ರಲ್ಲ. ಈ ಹುಟ್ಟಿದ್ರೆ ಹೆಂಗ್ ಹುಟ್ಬೇಕಂದ್ರೆ ಮ್ಯಾಮ್, ಅಪ್ಪ ಅಮ್ಮ ಜಾಸ್ತಿ ಕೊಟ್ಟು ಆಸ್ತಿ ಮಾಡಿರ್ಬೇಕು, ಆ ಮನೇಲಿ ಹುಟ್ಬೇಕು. ಏನೇ ಇಲ್ದೇ ಇರೋರ್ ಮನೇಲಿ ಹುಟ್ಲೇಬಾರ್ದು. ಹುಟ್ಟಿದ್ರೆ ಸತ್ತೋಗ್ಬಿಡ್ಬೇಕು, ಹುಟ್ಟುವಾಗ್ಲೇ ಸತ್ತೋಗ್ಬಿಡ್ಬೇಕು. ಆವಾಗ ಚಿಕ್ಕವರಲ್ಲ, ಸಾಯಕ್ ಮನ್ಸು ಬರಲ್ಲ. ಇವಾಗೂ ಎಷ್ಟೋ ಸತಿ ಅನ್ಕೊಂತೀನಿ ಸತ್ತೋಗ್ಬಿಡೋಣ ಅಂತ. ಇಷ್ಟೆಲ್ಲ ಮಾಡಿ ಏನ್ ಪ್ರಯೋಜನ? ಮುಂದೆ ಒಂದ್ ದಿವಸ ನಾನು ಸಾಧನೆ ಮಾಡಿದಾಗ ಆ ಸಾಧನೆ ಎಲ್ಲ ನಾನು ಸತ್ತೋಗಿರ್ತೀನಿ. ಸತ್ತಿದ್ದೀನಪ್ಪ ಸಾಧನೆ ರೂಪದಲ್ಲಿ, ನಮ್ಮ ಮಮ್ಮಿ ನಮ್ಮ ಅಪ್ಪ ಅಮ್ಮನ ಸಾಲ ಎಲ್ಲ ತೀರಿಸಿ ಸತ್ತಿದ್ದೀನಿ ಅಂತ. ಅದಕ್ಕೆ ಮ್ಯಾಮ್ ಕಾಯ್ತಾ ಇದ್ದೀನಿ, ಒಂದು ಒಳ್ಳೆ ಸ್ಟೇಜ್ ಬರಲಿ, ಸಕ್ಸಸ್ನ ನೋಡೋಣ ಅತಿ ಶೀಘ್ರದಲ್ಲೇ. ಜನ ಅವ್ರೆ. ಇದಲ್ದೆ ಬೇರೆ ಯಾವ್ದಾದ್ರು ಕಾರಣಕ್ಕೆ ತುಂಬಾ ಬೇಜಾರಾಗಿ ಬಿಕ್ಕಿ ಬಿಕ್ಕಿ ಹತ್ತಿದ್ಯಾ? ಏನಾದ್ರೂ ಇದ್ರೆ ಹೇಳ್ಕೊ ಮ್ಯಾಮ್. ನಿಮ್ ಬೇರೆ ಮನ್ಸಲ್ಲಿ ಏನು ಇರೋದ್ನ. ಕಾರಣಕ್ಕೆ ಹತ್ತಿಲ್ಲ ಮ್ಯಾಮ್. ಇದುವರೆಗೂ ಒಂದು ಹುಡುಗಿಗೋಸ್ಕರ ಹತ್ತಿಲ್ಲ, ಫ್ರೆಂಡ್ಶಿಪ್ಗೋಸ್ಕರ ಹತ್ತಿಲ್ಲ. ಹ್ಮ್. ಇವತ್ತು ನಾನು ಸಾಯ್ತಾ ಇರೋದು ನನ್ನ ತಾಯಿಗೋಸ್ಕರನೇ. ನನ್ನ ತಾಯಿ ಹತ್ರ ನಾನು ಜಾಸ್ತಿ ಮಾತಾಡೋದಿಲ್ಲ ಗೊತ್ತಾ. ಹೋಯ್ತೀನಿ, ಕಾಸು ಕೊಡು, ಹೋಯ್ತೀನಿ, ಕಾಸು ಇಸ್ಕೊತೀನಿ, ಹೊರಟೋಯ್ತೀನಿ. ಹೋದ್ರೆ ಒಂದು ವಾರ ಬರಲ್ಲ, ಒಂದು ತಿಂಗಳು ಬರಲ್ಲ, ಮನೆಗೆ ಹೋಗಲ್ಲ, ಊಟ ತಿನ್ನಲ್ಲ. ನಮ್ಮ ತಾಯಿಗೆ ಅದೊಂದು ಟೆನ್ಷನು. ನಿಮ್ಮನ್ ಬರೋವಿಕೆಗೆ ಚಡ್ಪಡಿಸ್ತಾ ಇರ್ತಾರೆ. ಹಾ ಮ್ಯಾಮ್, ಜಗಳ ಆಡ್ತಾರೆ ಮ್ಯಾಮ್ ನನ್ನಿಂದ ಇವತ್ತಿನವರೆಗೂ. ಅವ್ರ ಗಂಡ ಅಂತ ಇಬ್ರು ಜಗಳ ಆಡ್ತಾರೆ, ನಮ್ಮಪ್ಪ ನಮ್ಮಮ್ಮ ನನಗೋಸ್ಕರ. ನಮ್ಮಪ್ಪ ಬೈತಾರೆ, ಅವ್ನಿಗೇನಕ್ಕೆ ಅಷ್ಟೊಂದು ಪ್ರೀತಿ ಕೊಡ್ತೀಯಾ, ಅವನೇನು ಚಿಕ್ಕ ಮಗುನ ಅಂತ. ನಮ್ಮಮ್ಮ ಹೇಳ್ತಾರೆ, ಇವಾಗ ಅವ್ನು ನಾಳೆ ದಿವಸ ಮದುವೆಗೆ ಮಗು ಆದ್ರೂ ನನ್ನ ಮಗನೇ, ಫಸ್ಟ್ ಮಗ, ಅವ್ನು ನನ್ನ ಪ್ರೀತಿ ಮಗ. ಆ ಥರ ನಮ್ಮ ತಾಯಿ. ಆ ಅಮ್ಮನಿಗೆ ನಾನು ಯಾರಿಗೆ ನಿಯತ್ತಾಗಿರ್ಬೇಕೋ ಇಲ್ಲ, ನಮ್ಮ ಅಮ್ಮನಿಗೆ ನಿಯತ್ತಾಗಿರ್ಬೇಕು ಅಷ್ಟೇ ಮ್ಯಾಮ್. ಬಟ್ ಆದ್ರೂ ನೀವು ಗಮನಿಸಿರ್ಬೋದು, ಒಂದಷ್ಟು ಜನ ಮಕ್ಳಿಗೆ ಹೇಗೆ ಅಂದ್ರೆ ಆ ತಾಯಿ ನೋವು ಅರ್ಥನೇ ಆಗಲ್ಲ, ಅರ್ಥ ಮ್ಯಾಮ್. ಮಾಡ್ಕೊಳ್ಳೋ ಪ್ರಯತ್ನನೂ ಪಡಲ್ಲ. ನೀವ್ ಅರ್ಥ ಮಾಡ್ಕೊಂಡು ಮ್ಯಾಮ್ ಅರ್ಥ ಅಂತ ಅದು ಏನ್ ಗೊತ್ತಾ, ಹುಟ್ಟುವಾಗಿಂದನೇ ಹೇಳ್ಕೊಂಡು ತಂದೆ ತಾಯಿ ಬೆಳೆಸಿದ್ರೆ ಅದು ಅರ್ಥ ಆಗುತ್ತೆ. ಹುಟ್ಟುವಾಗ್ಲೇ ಕಷ್ಟ ಸುಖ ಏನು ಹೇಳ್ದೆ ನನ್ನ ಮಕ್ಳಿಗೆ ಎಲ್ಲಾನು ನಾನು ಮಾಡ್ತೀನಿ ಅಂತ ಬೆಳೆಸಿರ್ತಾರೆ. ಆ ಮಕ್ಳಿಗೆ ಅರ್ಥ ಆಗೋದಿಲ್ಲ. ಅಮ್ಮನ ಅಮ್ಮನ್ ನಿನ್ನ ಅಮ್ಮನು ಅಂತ ಹೇಳ್ತಾರೆ. ಆ ಥರ ಅಮ್ಮನ ಕಷ್ಟನ ಅಮ್ಮ ಏನು ಮಾಡಿರುತ್ತೆ ಗೊತ್ತಾ, ಆ ಅಮ್ಮ ತಿಂದಿರಲ್ಲ, ಬೇರೆಯವ್ರ ಮನೇಲಿ ಮುಸ್ರೆ ಅದೇ ಪಾತ್ರೆ ಗೀತ್ರೆ ತೊಳ್ದು ಅಲ್ಲಿ ಕೆಟ್ಟೋಗಿರೋ ಅನ್ನ ತಿನ್ಕೊಂಡು ನಮ್ಮಮ್ಮ ಸಾಕೋರು ನಮ್ಮನ್ನ. ಅಮ್ಮ ಏನ್ ಮಾಡ್ಕೊಂಡು ಮನೇಲಿ? ನಮ್ಮಮ್ಮ ಮ್ಯಾಮ್ ಓಪನ್ ಆಗಿ ಹೇಳ್ತೀನಿ ಕೇಳ್ರಿ, ನಮ್ಮಪ್ಪ ನಮ್ಮಮ್ಮ ಲವ್ ಮ್ಯಾರೇಜ್ ಆಗಿರೋದು. ಆ ಟೈಮಿಗೆ ಲವ್ ಮ್ಯಾರೇಜ್ ಆದಾಗ ಮನೆಗೆ ಸೇರಿಸಿಲ್ಲ ಯಾರು, ನಮ್ಮ ತಾಯಿಯವರು ನಮ್ಮ ಅಜ್ಜಿ ಮನೆಗೆ ಸೇರಿಸಿಲ್ಲ. ಆ ಮಳೆಯಲ್ಲಿ ರೋಡಿಗೆ ತಳ್ಳಿದ್ರು. ಆ ಮನೇಲಿ ರೋಡಿಗೆ ತಳ್ದಿ ಅದೇ ರೋಡಲ್ಲೇ ನಮ್ಮಮ್ಮ ಮನೆ ಕಟ್ಟವ್ರೆ ನೋಡ್ರಿ. ಹಠ ನಮ್ಮಮ್ಮಂದು ಹೆಂಗೈತೆ ಅಂತ. ಅದೇ ಥರ ನಮ್ಮನ್ನು ಸಾಕಿರೋದು. ಯಾರು ನಿನ್ಗೆ ಅವಮಾನ ಮಾಡ್ತಾರೋ ಅವ್ರ ಮುಂದೆ ರಾಜನಂಗೆ ಕುತ್ಕೊಂಡು 4 ಜನಕ್ಕೆ ಕೆಲಸ ಕೊಡೋ ಅಂತ. ನಾನೇನು ಮಾಡ್ತೀನಿ ಅಂದರೆ, ಈ ಇನ್ಸ್ಟಾದಲ್ಲಿ ಒಂದು ಫೇಮಸ್ ಆಗಿ ನನಗೆ ಆ ಟೈಮ್ಗೆ ಯಾರ್ಯಾರು ಮಾತಾಡ್ತಿದ್ರು ಮ್ಯಾಮ್. ನಾನು ನೋಡ್ರಿ, ನಾನು ವೀಡಿಯೋಸಲ್ಲೆಲ್ಲ ನಾನು ಒಬ್ಬನೇ ಇರ್ತೀನಿ. 4 ಜನನ ನೋಡಿ ನಾನು ಬೆಳೆದಿದ್ದು ಅಣ್ಣನಿಂದಾನೆ. ಇವತ್ತು ಆ ಅಣ್ಣನಿಂದ ನಾನು 4 ಜನಕ್ಕೆ ಕೆಲಸ ಕೊಡ್ತೀನಿ ಅಂದರೆ ಪ್ರಮೋಷನ್ ಬೇಕಾ, ಮಾಡಿ ಹೋಗಿ ನನ್ನ ಹೆಸರು ಹೇಳ್ರಿ, ಆ ಅಂಗಡಿ ಈ ಅಂಗಡಿಯಲ್ಲಿ ನಾನು ಪ್ರಮೋಷನ್ ಕೊಡ್ತಾರೆ ಅಂತ ಕೊಡ್ಸಿದ್ದೀನಿ. ತುಂಬ ಜನ ಖುಷಿ ಪಡ್ತೀನಿ. ಬಟ್ ನಾನೇನೋ ಮಾಡ್ಕೊಂಡಿಲ್ಲ ಅಂತ ಒಂದು ಬೇಜಾರಿದೆ. ನೋಡೋಣ ಮ್ಯಾಮ್, ಇವತ್ತೆಲ್ಲ ನಾಳೆ ಜನ ಸಪೋರ್ಟ್ ಇದ್ರೆ ಕೊಟ್ಟೆ ಕೊಡ್ತಾರೆ. ಚಾನ್ಸ್ ಏನು ಮ್ಯಾಮ್. ಮೆಜೆಸ್ಟಿಕಲ್ಲಿ ಮಲ್ಕೊಂಡವ್ರು ಇವತ್ತು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಇಲ್ಲೇವಾ? ಟೀಮ್ ಮಾಡಿದವ್ರು ಮೋದಿ ಆಗಿಲ್ವಾ? ಹೌದು. ಆ ತಾಯಿ ಬಗ್ಗೆ ಏನ್ ಹೇಳ್ತೀರಾ? ಅದೇ ಮ್ಯಾಮ್, ತಾಯಿಗೆ ಒಂದು ಸ್ವೆಟರ್ಗೋಸ್ಕರ ಭಿಕ್ಷೆ ಬೇಡ್ದವ್ರು ಈಗ ಈ ಮಟ್ಟಕ್ಕೆ ಬಂದು ನಿಂತಿದ್ದೀರಾ. ಇದು ಮ್ಯಾಮ್, ಇದು 10% ಅಷ್ಟೇ ಮ್ಯಾಮ್. ನನಗೆ 90% ಬ್ಯಾಲೆನ್ಸ್ ಇದೆ. 90% ಅನ್ನೋಷ್ಟರಲ್ಲಿ ಇನ್ನೊಂದು 50% ನನಗೆ ಚಾನ್ಸ್ಗಳು, ಒಳ್ಳೆ ಚಾನ್ಸ್ಗಳು ಬಂದು ಫಿಲಮ್ ಇಂಡಸ್ಟ್ರಿಯಲ್ಲಿ, ರಿಯಾಲಿಟಿ ಶೋ ಅಲ್ಲಿ ಈ ಸಾಲನ ತೀರಿಸ್ಬಿಟ್ರೆ ಬೇರೆ ಏನು ಬೇಡ ಮ್ಯಾಮ್. ಸಾಲ ತೀರಿಸ್ಬಿಟ್ರೆ ಖುಷಿಯಾಗಿರ್ತೀನಿ, ಇನ್ನೂ ಖುಷಿ ಪಡಿಸ್ತೀನಿ ಮ್ಯಾಮ್. ನನ್ನ ಆಸೆ ಇರೋದು ಹೆಂಗೆ ಗೊತ್ತಾ ಮ್ಯಾಮ್, ಎಲ್ಲೇ ಹೋದ್ರೂ ನನ್ನ ತಾಯಿ ಹೆಸರು ಹೇಳ್ಕೊಂಡೆ ಹೋಗೋದು. ಕನ್ನಡಿಗ ಅಂದ್ಕೊಂಡೆ. ಮುಂಬೈಗಾಗಿರಲಿ, ಕಾಶ್ಮೀರ್ಗಾಗಿರಲಿ, ಅದೇ ಹೇಳ್ತಾರಲ್ಲ ನಮ್ಮ ರಾಜ್ಕುಮಾರ್ ಅಪ್ಪಾಜಿ, ಕಲಿಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಕನ್ನಡ ಅಂತ. ಆ ಥರ ಎಲ್ಲೇ ಹೋದ್ರು ಕೂಡ ಅದೇ ಅಂದ್ರೆ ನಿಮ್ ತಾಯಿ ಹೆಸರು ಹೇಳ್ಕೊಂಡೆ. ನಿಮ್ಮ ತಾಯಿನ ಗುರ್ತಿಸ್ತಾರ ನೀವು? ಮ್ಯಾಮ್, ನಮ್ಮಮ್ಮ ಖುಷಿ ಪಡ್ತಾರೆ. ನಮ್ಮಮ್ಮ ಇವತ್ತಿನವರೆಗೂ ಒಳ್ಳೆ ಬಟ್ಟೆ ಹಾಕಲ್ಲ, ಒಳ್ಳೆ ಸೀರೆ ಹಾಕಲ್ಲ.
ಅವ್ರಿಗೊಂದ್ ಬೇಜಾರಿದೆ ಮ್ಯಾಮ್. ನಮ್ಗೆ ಒಳ್ಳೆ ಬಟ್ಟೆ, ಒಳ್ಳೆ ಗಾಡಿ, ಒಳ್ಳೆ ಎಲ್ಲಾ ಕೊಡಿಸ್ಬೋದಲ್ವಾ ನೀವು? ನೀವು ಮ್ಯಾಮ್? ಕೊಡ್ಸಿಲ್ವಾ ನೀವು? ಮ್ಯಾಮ್ ನಮ್ಮ ಮಮ್ಮಿ ಹಾಕೋಣ ಇಷ್ಟಪಡಲ್ಲ ಮ್ಯಾಮ್. ನಮ್ಮ ಮಮ್ಮಿ ಯಾಕಂದ್ರೆ ಅವ್ರು ಆ ಟೈಮಿಂದ ಈ ಟೈಮ್ ವರ್ಗು ಹಂಗೆ ಜೀವನ ಮಾಡ್ಕೊಂಡ್ ಬಂದ್ಬಿಟ್ರು ನಮ್ಗೋಸ್ಕರನೇ. ಆ ಅಮ್ಮ ಒಂದ್ ಲಿಫ್ಟಿಗೆ ಹಾಕಲ್ಲ ಮ್ಯಾಮ್, ಕಣ್ಕಾಪ್ ಹಾಕಲ್ಲ ಗೊತ್ತಾ. ನೋವಾಗಲ್ವಾ ನಿಮ್ಗೆ? ಆಗುತ್ತೆ ಮ್ಯಾಮ್, ಏನ್ ಮಾಡ್ತೀರಾ? ನಾವೇನ್ ಇರೋರ ಹೇಳಿ ಮಾಡೋಣ ಅಂದ್ರೆ ನೋವಾಗುತ್ತೆ. ನಾನ್ ಮಾಡ್ತೀನಿ. ಹಠ ಇದೆ ಇವತ್ತಲ್ಲ ನಾಳೆ. ನನ್ ಬಳೆಗೆ ₹1 ಕಾಸಿದ್ದಿಲ್ಲ ಮ್ಯಾಮ್ ನನ್ನ ಹತ್ರ ಗೊತ್ತಾ. ಅವತ್ತೇ ನೀವು ಮೆಸೇಜ್ ಹಾಕಿದ್ದೀರಾ, ಮನೆ ಬಿಟ್ಟು ಆಚೆ ಬಂದಿಲ್ಲ. ಆ ಬೇಜಾರಿಗೆ ಮೈಸೂರಿಗೆ ಹೋಗ್ಬಿಟ್ಟಿದ್ದೆ ನಾನು. ಇಲ್ಲಿದ್ರೆ ಎಲ್ಲಾರು ಕರೀತಾರೆ ಅಲ್ವಾ ಇಲ್ವಾ ಅಂತ. ಆತರ ಮ್ಯಾಮ್. ಒಂದ್ ಬರ್ಡೇ ಕಾಸಿರಲ್ಲ. ಇರುತ್ತೆ ಬೇರೆ ಟೈಮಲ್ಲೆಲ್ಲ ಕಾಸಿರುತ್ತೆ. ನಾನು ಒಳ್ಳೆಯವನ್ ಮ್ಯಾಮ್. ನಾನು ಯಾರನ್ನ ಏನಂದ್ರೆ ಕೇಳಿದ್ರೆ ಕೊಟ್ಬಿಡ್ತೀನಿ. ಯಾರಿಗನ ಅದೇ ಹೇಳ್ತೀನಲ್ಲ ಮ್ಯಾಮ್, ಇಷ್ಟು ಜನ ಹೆಣ್ಮಕ್ಳು ಇದ್ದಾರೆ ಅಂತ ಹೇಳ್ತೀರಲ್ಲ, ಹೆಣ್ಮಕ್ಳು ನನ್ನ ಜೊತೆ ಏನಕ್ಕೆ ಇಡ್ತಾರೆ ಮ್ಯಾಮ್? ಊರಿಂದ ಬಂದಿರ್ತಾರೆ, PG ಕಾಸಿರಲ್ಲ, ತಿನ್ನಕ್ ಕಾಸಿರಲ್ಲ, ಮತ್ತೆ ಹೆಣ್ಮಕ್ಳು ನನ್ನ ಜೊತೆ ಹೆಂಗಿರ್ತಾರೆ ಹೇಳಿ? ಚೆನ್ನಾಗಿ ನನ್ನ ಜೊತೆ ಮಾತಾಡ್ತಾರೆ. ಈ ತರ ಒಳ್ಳೆಯವನ್ ಮ್ಯಾಮ್. ನಾನು ತುಂಬಾ ಒಳ್ಳೆಯವನಲ್ಲ, ತುಂಬಾ ಕೆಟ್ಟವನು ಅಲ್ಲ, ಲಿಮಿಟ್ ಆಗಿದ್ದೀನಿ. ಆ ತಾಯಿನ ಹೇಗ್ ನೋಡ್ಕೋಬೇಕು ಅನ್ಕೊಂಡಿದೀರಾ ನೀವು? ಮ್ಯಾಮ್, ಆ ತಾಯಿಗೆ ಏನ್ ಗೊತ್ತಾ ಆಸೆ? ಸಾಲ ಎಲ್ಲ ತೀರ್ಸ್ಬಿಡ್ಬೇಕು. ಆ ತಾಯಿ ಇವಾಗ ಹೆಂಗೈತ ಅಂದ್ರೆ ಮ್ಯಾಮ್, ತಲೆ ಎಣ್ಣೆ ಕುದೀತಾ ಎಣ್ಣೆಯಲ್ಲಿ ತಲೆ ಇಕ್ಕಿರಂಗಿದೆ ನನ್ನ ತಾಯಿ ತಲೆ. ನನ್ಗೆ ಗೊತ್ತಾಗುತ್ತೆ. ನಾನು ಹೇಳ್ಕೊಳಕ್ಕಾಗಲ್ಲ. ನಾನು ಹೆಣ್ಣು ಹುಡುಗಿ ಆಗಿದ್ರೆ ನನ್ನ ತಾಯಿ ಎಲ್ಲಾನು ಹೇಳ್ಕೊಂತಾರೆ. ನಾನು ಹುಡುಗ ಮ್ಯಾಮ್, ಒಂದೊಂದ್ಸತಿ ಟೆನ್ಷನ್ಗೆ ಟ್ರೈನಲ್ಲಿ ಹೋಗಿ ತಲೆ ಕೊಟ್ಬಿಡೋಣ ಅನ್ಸುತ್ತೆ. ಇಲ್ಲ ಮನೇಲಿ ಹಿಂಗ್ ಫ್ಯಾನ್ ನೋಡುವಾಗ ನೇನಕ್ ಅನ್ಸುತ್ತೆ, ಹೋಗ್ಬಿಡೋಣ ನೀವ್ ಅನ್ಸುತ್ತೆ. ಒಂದ್ಸರಿ ಅವ್ರ ಹತ್ರ ನೀಟಾಗಿ ಮಾತಾಡಿದ್ರೆ ಅದ್ ಚಾಲು ಆಗಲ್ಲ ಮ್ಯಾಮ್. ನಿಜವಾಗೂ ಅದನ್ನ ತೀರ್ಸ್ಬೇಕು. ಆ ಸಾಲ ತೀರ್ಸಿದ್ರೇನೆ ನಮ್ಮ ಮಮ್ಮಿ ಬರೋದು. ಫ್ರೀಡಮ್ ಸಿಕ್ಕಿಲ್ಲ ಮ್ಯಾಮ್ ನಮ್ಗೆ, ಮನೆಗ್ ಸಿಕ್ಕಿಲ್ಲ. ಸಾಲ ನಮ್ಗೋಸ್ಕರ ಮಾಡೋರೆ. ಓದ್ವಾಗ ಸಾಲ ಮಾಡಿದ್ರು, ಇವಾಗ ಜೀವನ ಮಾಡೋಕ್ಕೂ ಸಾಲ ಮಾಡ್ಯವ್ರೆ, ಮನೆ ಕಟ್ಟಿರೋ ಸಾಲ ಮಾಡಿದ್ದಾರೆ. ತೀರ್ಸೋಣ ಮ್ಯಾಮ್, ನಾವಿದ್ದೀರಿ, ಗಂಡ್ಮಕ್ಳು ನಾವು. ಎಂತೆಂತಾರೋ ತೀರ್ಸವ್ರೆ. ಇನ್ 3 ಜನ ನಿಮ್ ತಮ್ಮಂದ್ರು ಚಿಕ್ಕವರು ಏನ್ ಮಾಡ್ಕೊಂಡಿದಾರೆ ಅವ್ರು? ಕಾಲೇಜ್ಗೆ ಹೋಗ್ತಾನೆ, ಒಬ್ಬ ಇಬ್ರು ಸ್ಕೂಲ್ಗೆ ಹೋಗ್ತಾರೆ. ಅದೇ ಅಂದ್ರೆ ಆಗ್ಲೇ ಅಮ್ಮನ್ ಬಟ್ಟೆ ಅಂದ್ರೆ ನೀವು ತಂದ್ಕೊಡುವಂತ ಪ್ರಯತ್ನ ಮಾಡಿಲ್ವಾ? ಮ್ಯಾಮ್, ತಂದ್ಕೊಟ್ಟಿದೀನಿ, ಇಲ್ಲ ಅಂತಲ್ಲ. ನಮ್ಮ ಮಮ್ಮಿ ಹಾಕೋನಿಗೆ ಇಷ್ಟಪಡಲ್ಲ. ಅವ್ರಿಗೆ ಅದೇ ಒಂಥರ ಮೈಂಡ್ ಎಲ್ಲ, ನನ್ನ ಮಕ್ಳು ಚೆನ್ನಾಗಿರ್ಬೇಕು, ನನ್ನ ಗಂಡ ಚೆನ್ನಾಗಿರ್ಬೇಕು, ನಾನು ಹೆಂಗಾದ್ರು ನಡೆಯುತ್ತೇನೆ, ನನ್ಗೆ ವಯಸ್ಸಾಗೋಯ್ತು ಅಂತ ನನ್ನ ತಾಯಿ. ಅಪ್ಪ ಏನ್ ಹೇಳ್ತಾರೆ? ಅಪ್ಪ ಅದೇ ಅಪ್ಪ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತಾರೆ. ಮಾತಾಡಿಸ್ತಾರೆ. ಅಪ್ಪ ಅವ್ರ ಪಾಡಿಗೆ ಅವ್ರ ಕೆಲ್ಸ, ಮನೆ, ಆತರ. ನಾನ್ ಮನೇಲಿ ಇದ್ರೆ ತಾನೆ ಜಾಸ್ತಿ, ನಾ ಮನೇಲೇ ಇರಲ್ಲ. ಈ ತರ ಹೊಲ್ಟೋಯ್ತೀನಿ ಮ್ಯಾಮ್ ಎಲ್ಲಾನ ಅಲ್ಲಿ. ಆತರ ಒಂದು ನಂದು.